ವೀಕ್ಷಕರೇ, ಕಟಕ ರಾಶಿಯವರಿಗೆ ಯಾವ ಕ್ಷೇತ್ರದಲ್ಲಿ ಅಂದ್ರೆ ಕಟಕ ರಾಶಿ ಕಟಕ ಲಗ್ನದ ವ್ಯಕ್ತಿಗಳಿಗೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ, ಸಾಮಾನ್ಯವಾಗಿ ಇವರು ಯಾವ ಕ್ಷೇತ್ರದಲ್ಲಿ ಇರ್ತಾರೆ, ಜೊತೆಗೆ ಯಾವ ಕ್ಷೇತ್ರದಲ್ಲಿ ಪ್ರಯತ್ನ ಪಟ್ರೆ ತುಂಬಾ ಒಳ್ಳೆ ಫಲ ಸಿಗುತ್ತೆ. ಬಹಳಷ್ಟು ಜನರ ಒಂದು ಪ್ರಶ್ನೆ ಇರುತ್ತೆ, ನಾನು ಯಾವುದೊಂದು ಪ್ರಯತ್ನ ಮಾಡ್ಬೇಕು, ಯಾವ ಕ್ಷೇತ್ರ ಸೂಟ್ ಆಗುತ್ತೆ, ಯಾವ ಕ್ಷೇತ್ರದಲ್ಲಿ ನಾನು ಪ್ರಯತ್ನ ಮಾಡಿದ್ರೆ ನಾನು ಸಕ್ಸಸ್ ಆಗ್ತೀನಿ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಒಂದು ಗೊಂದಲ ಇರುತ್ತೆ. ಅದ್ರ ಬಗ್ಗೆ ಒಂದಿಷ್ಟು ವಿವರವಾಗಿ ಮಾಹಿತಿ ಸಿಗುತ್ತೆ. ಜೊತೆಗೆ ಸ್ತ್ರೀ ಪುರುಷರಿಗೂ ಈ ಫಲ ಅನ್ವಯ ಆಗುತ್ತೆ. ಯಾಕಂದ್ರೆ ಸ್ತ್ರೀಯರು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ. ಸ್ತ್ರೀಯರಿಗೆ ಪುರುಷರಿಗೆ ಸವಾಲೊಡ್ಡಬಲ್ಲದಂತಹ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಸ್ತ್ರೀಯರು ಇವತ್ತು ಮುಂಚೂಣಿಯಲ್ಲಿ ಕೆಲಸಕ್ಕೆ ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಈ ಫಲ ಪುರುಷರಿಗೂ ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ. ಕಟಕ ರಾಶಿ ಕಟಕ ಲಗ್ನದವರಿಗೆ ಯಾವ ಕ್ಷೇತ್ರ ಹೊಂದಾಣಿಕೆ ಆಗುತ್ತೆ ಉದ್ಯೋಗಕ್ಕೆ ಅನ್ನುವಂತಹ ಅನ್ಯ ವಿಚಾರಗಳ ಬಗ್ಗೆ ಬಹಳಷ್ಟು ಮುಖ್ಯವಾದಂತಹ ವಿಡಿಯೋ ಇದಾಗುತ್ತೆ. ಕೊನೆ ತನಕ ನೋಡಿ ಅನ್ನುವಂತ ಮಾತನ್ನ ಹೇಳ್ತಾ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ, ಕಟಕ ರಾಶಿಯವರ ಅಂದ ತಕ್ಷಣ ಯಾವತ್ತಿಗೂ ಕೂಡ ಈ ವಿಚಾರವಂತರು, ಸಡನ್ ಆಗಿ ದುಡುಕುವಂತಹ ವ್ಯಕ್ತಿಗಳಲ್ಲ, ಹೃದಯವಂತರು, ನಯ ನಾಜೂಕಿನಿಂದ ಇರ್ತಕ್ಕಂಥದ್ದು, ಬೇರೆಯವರಿಗೆ ಉಪಕಾರ ಮನೋಭಾವನೆಯನ್ನ ಇಟ್ಟುಕೊಂಡಿರ್ತಕ್ಕಂತಹ ವ್ಯಕ್ತಿಗಳು. ಹೊರಗಿನ ವಿಷಯಗಳನ್ನ ಸ್ವಲ್ಪ ಯಾರೋ ಏನೋ ನೆಗೆಟಿವ್ ಅಂತಂದ್ರು ಅಂತಂದ್ರೆ ಅದನ್ನ ಪಾಸಿಟಿವ್ ಆಗಿ ತಿಳ್ಕೊಂಡು ಅವರನ್ನೂ ಬದಲಾಯಿಸುವಂತಹ ವ್ಯಕ್ತಿತ್ವ ಈ ಕಟಕ ರಾಶಿ ಕಟಕ ಲಗ್ನದವರು ಅಂತ ಹೇಳ್ಬೋದು. ಸ್ವಲ್ಪ ಮಾನಸಿಕವಾಗಿ ನೆಮ್ಮದಿ ಕಡಿಮೆ ಇರುತ್ತೆ, ಸದಾ ಒಂದಿಲ್ಲೊಂದು ಜಂಜಾಟ, ಸದಾ ಒಂದಿಲ್ಲೊಂದು ಚಿಂತೆ, ಈ ರೀತಿಯಾಗಿರ್ತಕ್ಕಂತಹ ಒಂದು ಗೊಂದಲದಲ್ಲಿ ಅಥವಾ ಜವಾಬ್ದಾರಿತವಾಗಿರ್ತಕ್ಕಂತಹ ಒಂದು ಸ್ಥಾನದಲ್ಲಿರ್ತಕ್ಕಂಥದ್ದು, ಜೀವನದಲ್ಲಿ ಅನೇಕ ಏರಿಳಿತಗಳನ್ನ ಕಂಡಿರ್ತಕ್ಕಂತಹ ವ್ಯಕ್ತಿಗಳು ಈ ಕಟಕ ರಾಶಿಯವರು ಅಂತ ಹೇಳ್ಬೋದು. ಕಟಕ ರಾಶಿ ಕಟಕ ಲಗ್ನದವರು ಇಂಥವರಿಗೆ ಈ ವಿಶೇಷವಾಗಿ ಯಾವ ಒಂದು ಸಂಖ್ಯೆ ನಿಮಗೆ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಅಂತಂದ್ರೆ ನಿಮ್ಮ ಮೂಲ ಅಂಕ 7 ಅಂತ ಹೇಳ್ಬೋದು. ನೋಡಿ, ಅದೃಷ್ಟದ ಸಂಖ್ಯೆ 2714 ಆಗಿರತಕ್ಕಂಥದ್ದು, ಅದರಲ್ಲಿ 7 ತುಂಬಾ ಪ್ರಮುಖವಾಗಿರುವಂತದ್ದು. ಇನ್ನು ನಿಮಗೆ ಶುಭವಾಗಿರತಕ್ಕಂತಹ ದಿಕ್ಕು ಯಾವುದು ಅಂತಂದ್ರೆ ಉತ್ತರ ದಿಕ್ಕು. ಉತ್ತರ ದಿಕ್ಕು ನಿಮಗೆ ತುಂಬಾ ಹೊಂದಾಣಿಕೆ ಆಗಬಲ್ಲಂತಹ, ತುಂಬಾ ಉತ್ತರವಾಗಿರುವಂತಹ ಉತ್ತಮವಾದ ಶುಭ ದಿಕ್ಕು ಅಂತ ಹೇಳಬಹುದು. ಇನ್ನು ನಿಮಗೆ ಅದೃಷ್ಟದ ದಿನಾಂಕ ಸಹಜವಾಗಿ 2, 11, 20, 29 ಅದೃಷ್ಟದ ದಿನಾಂಕಗಳಾಗಿರ್ತಕ್ಕಂಥದ್ದು. ಜೊತೆಗೆ ನಿಮಗೆ ಶುಭವಾದ ವರ್ಣ ಯಾವುದು ಅಂತ ಕೇಳಿದ್ರೆ ಶ್ವೇತ ವರ್ಣ, ಜೊತೆಗೆ ಹಳದಿ, ಕೇಸರಿ ಮತ್ತು ಕೆಂಪು ನಿಮಗೆ ಶುಭವಾಗಿರತಕ್ಕಂತಹ ಬಣ್ಣ ಅಂತ ಹೇಳ್ಬೋದು. ಬಿಳಿ ಮತ್ತು ಕೆಂಪು ಅಂತಂದ್ರೂ ತಪ್ಪಾಗಲ್ಲ. ಈ ಒಂದು ಬಣ್ಣ ತುಂಬಾ ಚೆನ್ನಾಗಿರತಕ್ಕಂಥದ್ದು. ಅದೃಷ್ಟದ ದಿನ ಯಾವುದು ಅಂತ ಕೇಳಿದ್ರೆ ಕಟಕ ರಾಶಿಯವರಿಗೆ ಅದೃಷ್ಟದ ದಿನ ಸೋಮವಾರ ಬಹಳ ಮುಖ್ಯವಾಗಿರತಕ್ಕಂತ ದಿನ. ಇನ್ನು ಉಪದಿನ ಅಂತಂದ್ರೆ ಭಾನುವಾರ. ಸೋಮವಾರ ಮತ್ತು ಭಾನುವಾರ ನಿಮಗೆ ತುಂಬಾ ಅದೃಷ್ಟದ ದಿನಗಳು, ಒಳ್ಳೆಯ ದಿನಗಳು ಅಂತ ಹೇಳಬಹುದು. ಇನ್ನ ನಿಮಗೆ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಕೆಲಸವನ್ನ ಮಾಡಿದ್ರೆ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಅನ್ನುವಂತಹ ಮುಖ್ಯವಾದ ವಿಚಾರ. ನೋಡಿ, ಸಹಜವಾಗಿ ಕಟಕ ರಾಶಿಯವರು ಬಹಳಷ್ಟು ವಿಚಾರವಂತರು, ಜ್ಞಾನಿಗಳಾಗಿರೋದ್ರಿಂದ ಬಹಳಷ್ಟು ಕ್ಷೇತ್ರಗಳಲ್ಲಿ ಇವರ ಒಂದು ಛಾಪನ್ನ ಮೂಡಿಸಿರ್ತಕ್ಕಂತಹ ಒಂದು ಸನ್ನಿವೇಶಗಳು ಕಂಡು ಬರುತ್ತೆ. ನೋಡಿ, ನೌಕಾಪಡೆ, ಮಿಲಿಟರಿ, ಡಿಫೆನ್ಸ್, ಸೇನೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಈ ರೀತಿಯಾಗಿರತಕ್ಕಂತಹ ಕ್ಷೇತ್ರಗಳು ತುಂಬಾ ಚೆನ್ನಾಗಿ ಒಗ್ಗಿಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಇನ್ನು ಆಮದು ಮಾಡಿಕೊಳ್ಳುವಂಥದ್ದು, ರಫ್ತು ಮಾಡಿಕೊಳ್ಳುವಂಥದ್ದು, ವ್ಯಾಪಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಅವಕಾಶಗಳು ಕೂಡ ತುಂಬಾ ಚೆನ್ನಾಗಿರತಕ್ಕಂಥದ್ದು, ಬಿಸ್ನೆಸ್ ಮಾಡುವಂಥದ್ದು. ಜೊತೆಗೆ ನೀರಾವರಿ, ಹೈನುಗಾರಿಕೆ ಬಹಳ ಒಳ್ಳೆಯ ಲಾಭವನ್ನ ತಂದು ಕೊಡ್ತಕ್ಕಂಥ ಕ್ಷೇತ್ರಗಳಿವು. ಕೃಷಿಕರಾಗಿಯೂ ಕೂಡ ಸೇವೆ ಸಲ್ಲಿಸ್ತಕ್ಕಂಥದ್ದು ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಬಿಡಿಯಾಗಿರುವಂತಹ ಪದಾರ್ಥಗಳನ್ನ ಮಾರತಕ್ಕಂಥದ್ದು ಇದೆಯಲ್ಲ, ಅದು ಕೂಡ ತುಂಬಾ ಚೆನ್ನಾಗಿ ಒಪ್ಕೊಳ್ಳುತ್ತೆ, ಒಳ್ಳೆ ಫಲಗಳನ್ನ ತಂದು ಕೊಡುತ್ತೆ. ಬಿಳಿ ಶ್ವೇತವರ್ಣದ ಯಾವ್ದಾದ್ರು ವಸ್ತುಗಳನ್ನ ಮಾರ್ತಾ ಇದ್ದೀರಿ ಅಂತಂದ್ರೆ ಅದರಲ್ಲೂ ಕೂಡ ಬಹಳಷ್ಟು ಲಾಭಗಳನ್ನ ತಂದು ಕೊಡುತ್ತೆ. ಇನ್ನು ಈ ನೀರಿನಲ್ಲಿರ್ತಕ್ಕಂತಹ ಪದಾರ್ಥಗಳು, ನೀರಿಗೆ ಸಂಬಂಧಪಟ್ಟಂತಹ ಬಿಸ್ನೆಸ್, ಉದ್ಯೋಗ, ಈ ಕ್ಷೇತ್ರನೂ ಕೂಡ ನಿಮ್ಗೆ ತುಂಬಾ ಒಳ್ಳೆ ಅವಕಾಶಗಳು ತಂದು ಕೊಡುತ್ತೆ. ಆಲ್ಮೋಸ್ಟ್ ಆಲ್ ಈ ಕಟಕ ರಾಶಿಯವರು, ಕಟಕ ಲಗ್ನದವರು
ಎಲ್ಲಾ ಒಂದು ಕ್ಷೇತ್ರದಲ್ಲೂ ಕೂಡ ಇವರು ಛಾಪನ್ನ ಮೂಡಿಸ್ತಕ್ಕಂಥದ್ದು. ಅಧ್ಯಯನಶೀಲರಾಗಿರ್ತಾರೆ, ಬಹಳಷ್ಟು ರಿಸರ್ಚ್ ಮಾಡುವಂತ ಕ್ಷೇತ್ರದಲ್ಲಿ, ಏನಾದ್ರೂ ಒಂದು ಕಂಡು ಹಿಡಿಯುವಂತ ಕ್ಷೇತ್ರದಲ್ಲಿ, ಜೊತೆಗೆ ಏನು ಇಲ್ಲ ಅಂತಂದ್ರೂ ಕೂಡ ಇರುವಂತಹ ಸನ್ನಿವೇಶದಲ್ಲಿಯೇ ಯಾವ ರೀತಿ ಬೆಳೆದ್ ನಿಲ್ಲಬೇಕು ಅನ್ನುವಂತ ತಾಕತ್ತು ಕಟಕ ರಾಶಿಯವರಿಗಿದೆ ಅನ್ನುವಂಥದ್ದಂತೂ ತುಂಬಾ ಸ್ಪಷ್ಟ. ಇನ್ನ ಈ ಕಟಕ ರಾಶಿ ಕಟಕ ಲಗ್ನದವರಿಗೆ ಯಾವ ಒಂದು ರುದ್ರಾಕ್ಷಿಯನ್ನ ಹಾಕೋಬೇಕು, ಯಾವ ಮುಖದ ರುದ್ರಾಕ್ಷಿ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ, ಜೊತೆಗೆ ನಿಮ್ಮ ಆರಾಧ್ಯ ದೈವ ಯಾವುದು, ನಿಮ್ಮ ಮೂಲ ದೇವರು ಯಾವುದು, ನಿಮ್ಮ ಆರಾಧ್ಯ ದೈವ ಅಂದ್ರೆ ನೀವು ಯಾವ ದೇವರನ್ನ ಆರಾಧನೆ ಮಾಡಿದ್ರೆ ನಿಮಗೆ ಶುಭಕಾರಕವಾದ ಫಲ ಸಿಗುತ್ತೆ ಯಾವಾಗ್ಲೂ ಕೂಡ ನಿಮ್ಮ ಜೀವನದಲ್ಲಿ. ಇದ್ರ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರ ಹೇಳೋದಿದೆ. ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾಗಿರ್ತಕ್ಕಂಥ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರ, ಇದು ಅಂತಿಂತ ಜಾತಕ ಅಲ್ಲ, ಇದು ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. 80 ರಿಂದ 100 ಪುಟ ಇರುತ್ತೆ. ನೋಡಿ, ಹಿಂದೆ ಕಿರಿಯರು ಏನ್ ಮಾಡ್ತಿದ್ರು, ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಜಾತಕ ಬರೆದು ಬಿಟ್ಟಿರೋರು. ಆದ್ರೆ ಈಗ ಯಾರಿಗೂ ಸಮಯ ಇಲ್ಲ. ಆಧುನಿಕವಾಗಿರ್ತಕ್ಕಂಥ ಈ ಸನ್ನಿವೇಶದಲ್ಲಿ ಯಾರಿಗೂ ಸಮಯ ಅನ್ನೋದೇ ಇಲ್ಲ. ಬ್ಯುಸಿ ಆಗಿಬಿಟ್ಟಿದ್ದಾರೆ ಎಲ್ಲರೂ, ಓಡ್ತಾ ಇದ್ದೀವಿ ನಾವೆಲ್ಲ. ಅದ್ರ ಬಗ್ಗೆ ಬಹಳಷ್ಟು ಜನರಿಗೂ ಕೂಡ ತಿಳಿದೂ ಇಲ್ಲ. ಎಲ್ಲಿ ಹೋಗ್ಬೇಕು, ಯಾರ ಹತ್ರ ಕೇಳಬೇಕು, ಯಾರ ಜಾತಕ ಹಾಕೊಡ್ತಾರೆ, ಈ ರೀತಿ ಆಗಿರುವಂತ ಎಲ್ಲ ಪ್ರಶ್ನೆಗಳಿಗೆ JB ಪ್ರೆಡಿಕ್ಷನ್ಸ್ ಅವರು ಕುಳಿತಲ್ಲಿಯೇ ನಿಮಗೆ ಜನ್ಮ ಜಾತಕ ಫಲವನ್ನ ಒದಗಿಸ್ತಾ ಇರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಈ ಒಂದು ಕಟಕ ರಾಶಿ ಕಟಕ ಲಗ್ನದವರಿಗೆ ಯಾವ ಒಂದು ಮುಖದ ರುದ್ರಾಕ್ಷಿ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಕೇಳಿದ್ರೆ, ನೋಡಿ, ಎಲ್ಲಾ ಪ್ರಕಾರದ, ಯಾಕಂತಂದ್ರೆ ನಿಮಗೆ ಎಲ್ಲಾ ಒಂದು ಮುಖದ ರುದ್ರಾಕ್ಷಿಗಳು ಕೂಡ ನಿಮಗೆ ಸೂಟ್ ಆಗುತ್ತೆ. ನೀವೇನು ಅನುಮಾನ ಇಟ್ಕೊಳ್ಳುವಂತದ್ದು ಬೇಡ, ನಾನು ಯಾವ ಮುಖದ ರುದ್ರಾಕ್ಷಿಯನ್ನ ಹಾಕೋಬೇಕು ಅನ್ನುವಂತ ಅನುಮಾನ ಬೇಡ. ನಿಮಗೆ ಎಲ್ಲಾ ಮುಖದ ರುದ್ರಾಕ್ಷಿಗಳು ಕೂಡ ತುಂಬಾ ಒಳ್ಳೆಯ ಫಲಗಳನ್ನ ತಂದು ಕೊಡ್ತವೆ. ಇನ್ನು ನಿಮ್ಮ ಆರಾಧ್ಯ ದೈವ ಯಾವುದು, ನೀವು ಸದಾ ಸ್ಮರಣೆಯಲ್ಲಿರ್ತಕ್ಕಂತಹ, ಸದಾ ಪೂಜಿಸಲ್ಪಡ್ತಕ್ಕಂತಹ ದೇವರು ಯಾವುದು, ನಿಮಗೆ ಲಕ್ಕಿ ಗಾಡ್ ಯಾವುದು ಅಂತ ಕೇಳಿದ್ರೆ ಮಹಾಶಿವ ಭಗವಂತ. ಆ ಭಗವಂತನ ಸ್ಮರಣೆಯನ್ನ ಮಾಡಬೇಕು, ಭಗವಂತನ ಆರಾಧನೆಯನ್ನ ಮಾಡಬೇಕು. ಈ ರೀತಿ ಮಾಡಿದಾಗ ನಿಮಗೆ ಬಹಳ ಅದ್ಭುತವಾಗಿರತಕ್ಕಂತ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಭಗವಂತನ ಸೇವೆಯನ್ನ ಮಾಡಿ ಆ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.